ಶಕ್ತಿ ಯೋಜನೆ ಅದಂತೂ ನಮ್ಮ ಹೆಣ್ಮಕ್ಳಿಗೆ ದೊಡ್ಡ ಶಕ್ತಿನೇ ಬಂದಿದೆ. ಇಷ್ಟು ವರ್ಷದಿಂದ ಮದುವೆ ಆಗಿ 20 ವರ್ಷ 25 ವರ್ಷ ಆದಮೇಲೂ ತುಂಬ ಯಾತ್ರಾ ಸ್ಥಳಗಳು ನೋಡದೇ ಇರೋ ಹೆಣ್ಮಕ್ಳು ಎಲ್ಲರೂ ಈಗ ಈ ಶಕ್ತಿ ಯೋಜನೆಯಿಂದ ಎಲ್ಲ ಯಾತ್ರಾ ಸ್ಥಳಗಳನ್ನು ನೋಡಿ ನಮ್ಮ ಖಜಾನೆನೂ ತುಂಬಿಸ್ತಾ ಇದ್ದಾರೆ. ಸುಧಾಕರ್ ಅವರು ಇಲ್ಲಿ ಸ್ಥಳೀಯವಾಗಿ ಏನು ಅಭಿವೃದ್ಧಿನೇ ಮಾಡಿಲ್ಲ. ಸುಮಾರು ಕೋಟಿ ಅನುದಾನ ತಂದಿದ್ರು ಅವ್ರ ಬೊಕ್ಕಸಕ್ಕೆ ತಗೊಂಡಿದ್ದಾರೆ ಹೊರತು ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ. ಇದರಿಂದ ಅವರು ಏನು ಪಕ್ಷ ಹಾರ್ಕೊಂಡು ಹೋಗಿ ನಿಂತಿದ್ದಾರೆ. ಅವರು ಲಾಸ್ಟ್ ಟೈಮ್ ಹೆಂಗೆ ಈ ಕ್ಷೇತ್ರದ ಜನತರ ಸೋಲಿಸಿದ್ದಾರೆ ಅದೇ ರೀತಿ ಈ ಸಾರಿನೂ ಸೋಲಿಸ್ತಾರೆ. ಬೇಗತಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿದೆ ಹೆಣ್ಮಕ್ಳಿಗೆ, ಪ್ರತಿಯೊಂದು ಮನೆಗೂ ತಲುಪಿದೆ. ಇವನ್ ನಾನು ಒಬ್ಳು ಅದ್ರಲ್ಲಿ ಬೆನಿಫಿಷರ್ ಆಗಿದ್ದೀನಿ. ಈಗ 2,000 ರೂಪಾಯಿ ಪ್ರತಿ ಹೆಣ್ಮಕ್ಳಿಗೂ ಹೋಗ್ತಿದೆ. ಅನ್ನಭಾಗ್ಯ ಯೋಜನೆ ಹೋಗ್ತಿದೆ. ಯುವ ನಿಧಿ ಎಲ್ಲರೂ ತಗೊತಾ ಇದ್ದಾರೆ. ಶಕ್ತಿ ಯೋಜನೆ ಅದಂತೂ ನಮ್ಮ ಹೆಣ್ಮಕ್ಳಿಗೆ ದೊಡ್ಡ ಶಕ್ತಿನೇ ಬಂದಿದೆ. ಇಷ್ಟು ವರ್ಷದಿಂದ ಮದುವೆ ಆಗಿ 20 ವರ್ಷ 25 ವರ್ಷ ಆದಮೇಲೂ ತುಂಬ ಯಾತ್ರಾ ಸ್ಥಳಗಳು ನೋಡದೇ ಇರೋ ಹೆಣ್ಮಕ್ಳು ಎಲ್ಲರೂ ಈಗ ಈ ಶಕ್ತಿ ಯೋಜನೆಯಿಂದ ಎಲ್ಲ ಯಾತ್ರಾ ಸ್ಥಳಗಳನ್ನು ನೋಡಿ ನಮ್ಮ ಖಜಾನೆನೂ ತುಂಬಿಸ್ತಾ ಇದ್ದಾರೆ. ಏನು ಈಗ ಮತ್ತೆ ನಮ್ಮ AICCಯಿಂದ ಸರ್ಕ್ಯುಲರ್ ಬಂದಿದೆ, ಗ್ಯಾರಂಟಿ ಕಾರ್ಡ್ ಬಂದಿದೆ, ಹೇಳಿದ್ದಾರೆ. ಅದು ಮಹಾಲಕ್ಷ್ಮಿ ಯೋಜನೆ. ಅದರಿಂದನೂ ಪ್ರತಿ ತಿಂಗಳು 8,500 ಬರುತ್ತೆ. ಇನ್ಮೇಲೆ 1 ಲಕ್ಷ ಕೊಡ್ತಾರೆ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಓಕೆ ಹೇಳಿ ತೊಂದರೆ ಇಲ್ಲ, ಮಿಕ್ಕಿದ್ದು ಹೇಳಿ. ಅದ್ರ ಜೊತೆಗೆ ನ್ಯಾಯ ಏನು ಮನ್ರೇಗಾ ಯೋಜನೆ ಅಡಿಯಲ್ಲಿ 200 ರೂಪಾಯಿ ಕೊಡ್ತಾ ಇದ್ರು. ಇನ್ಮೇಲೆ ಅದು 400 ರೂಪಾಯಿನೂ ಇನ್ಕ್ರೀಸ್ ಮಾಡ್ತಾರೆ. ಮತ್ತು ನಮ್ಮ ಬರ ಪರಿಹಾರದಿಂದ ರೈತರಿಗೆ ಏನು ಬರ ಪರಿಹಾರ ಬಂದಿಲ್ಲ, ಇವರು ಸಾಲ ಮಾಡ್ಕೊಂಡಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ಬರ ಸಾಲ ಮನ್ನಾನೂ ಮಾಡ್ತಾರೆ ರೈತರಿಂದ. ಈ ನಮ್ಮ 5 ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರದಿಂದ ಏನು ಅನುಷ್ಠಾನ ಮಾಡಿದ್ದಾರೆ ಅದೇ ಥರ ಕೇಂದ್ರದಲ್ಲೂ ಮಾಡ್ತಾರೆ ಅಂತ ನಂಬಿಕೆಯಿಂದ ಪ್ರತಿ ಹಳ್ಳಿ ಹೆಣ್ಮಕ್ಳು ಕೂಡ ವೋಟ್ ಹಾಕ್ತಾರೆ ಈ ಸರಿ ಕಾಂಗ್ರೆಸ್ಗೆ. ಇವನ್ ನಾವೂ ವೋಟ್ ಹಾಕ್ತೀರಿ. ಏನು ಈಗ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದ, ಕುಮಾರಸ್ವಾಮಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂದರೆ ಅರ್ಥ ಏನು, ಯಾವ ರೀತಿ ದಾರಿ ತಪ್ತಾ ಇದ್ದಾರೆ? ಅವರು ದಾರಿ ತಪ್ಪಿದ ಮಗ ಈಗ BJP ಜೊತೆ ಸೇರಿಕೊಂಡು ಮನುವಾದಿಗಳಾಗೋಗಿದ್ದಾರೆ. ಅವರು ಏನು ಅಂತಾರೆ, ಒಂದು ಗಾದೆ ಬರುತ್ತೆ, ಸನ್ಯಾಸಿ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ. ಹಾಗಾಗಿದೆ. ಹೆಣ್ಮಕ್ಳು ಜೊತೆ ಕೇಳಿಸಿ ಕುಮಾರಸ್ವಾಮಿ ಕೆಟ್ಟರು ಅಂತ. ಹೌದು BJP ಅವ್ರಿಗೆ ಅವರು ಹೆಣ್ಮಕ್ಳು ಅಡಿಗೆ ಮನೆಗೆ ಸೀಮಿತ ಅನ್ನೋ ಭಾವ BJP ಅವ್ರದ್ದು. ಬಟ್ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯೋಜನೆಗಳನ್ನು ಕೊಟ್ಟಿರೋದನ್ನ ನೋಡಿ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಬಾಯಿಗೆ ಬಂದಂತೆ ಹೆಣ್ಮಕ್ಳನ್ನ ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೀರಿ. ಇದೇ ರೀತಿ ಸುಮಲತಾ ಅವ್ರಿಗೂ 2 ಸಾರಿ ಹೇಳಿಕೆ ಕೊಟ್ಟಿದ್ರು. ಅದೂ ಅಸಂಬಂಧ. ಏನು KRSಗೆ ಅಡ್ಡಲಾಗಿ ಮಲ್ಗು ಅಂತ ಏನು ಹೇಳಿಕೆ ಕೊಟ್ಟಿದ್ರು, ಅದನ್ನು ನಾವು ಖಂಡಿಸ್ತೀರಿ. ಅದೇ ರೀತಿ ರೇವಣ್ಣ ಅವರು ಹೇಳಿದರು ಗಂಡ ಸತ್ತು 2 ತಿಂಗಳಾಗಿಲ್ಲ ಆಗಲೇ ರಾಜಕೀಯ ಬೇಕಾ ಅಂತ. ಅಂದರೆ ಅವ್ರ ಅರ್ಥದಲ್ಲಿ ಹೆಣ್ಮಕ್ಳು ರಾಜಕೀಯಕ್ಕೆ ಬರಲೇಬಾರ್ದು, ಆಚೆ ಪಬ್ಲಿಕ್ ಆಗಿ ಓಡಾಡಬಾರ್ದು. ಹೆಣ್ಮಕ್ಳು ಮನೇಲೇ ಇರಬೇಕು, ಅಡಿಗೆ ಮನೆಗೆ ಸೀಮಿತ, ಗಂಡ ಮನೆ ಮಕ್ಕಳು ನೋಡ್ಕೊಂಡೇ ಇರಬೇಕು, ಗಂಡಸರು ಮಾತ್ರ ರಾಜಕೀಯ ಮಾಡಬೇಕು, ಆಚೆ ಬರಬೇಕು ಅನ್ನೋದು ಅವರು ದುರ್ಬುದ್ಧಿ. ಆ ಥರ ನಾವು ಅದನ್ನು ಖಂಡಿಸ್ತೀರಿ. ಚಿಕ್ಕಬಳ್ಳಾಪುರಲ್ಲೇ ಹಾಗಾದ್ರೆ ರಕ್ಷಾರಾಮಯ್ಯ ಗೆಲ್ತಾರೆ ಅಂತ ಹೇಳ್ತೀವಿ. ಹೌದು, 100% ರಕ್ಷಾರಾಮಯ್ಯ ಅವರು ಗೆದ್ದೇ ಗೆಲ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಹಾಕೋದೇ ಕಾಂಗ್ರೆಸ್ಗೆ, ರಕ್ಷಾರಾಮಯ್ಯ ಅವ್ರಿಗೆ ಹಾಕೋದು. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದ ನಾವು ಫಲಾನುಭವಿಗಳಾಗಿದ್ದೀರಿ, ಅದೇ ಸಾಕ್ಷಿ. ಅದರಿಂದ ಅವ್ರಿಗೆ ಗೆಲ್ಲಿಸಿ ಕೇಂದ್ರ ಸಂಸದರಾಗಿ ಕೇಂದ್ರಕ್ಕೆ ಕಳಿಸಿ ಅಲ್ಲಿಂದ 5 ಗ್ಯಾರಂಟಿಗಳ ಅನುಷ್ಠಾನ ಮಾಡಿಸ್ತೀರಿ. ಈಗ ಸುಧಾಕರ್ ಯಾಕೆ ಬೇಡ ಅಂತೀರಿ ಅಂತ? ಲಾಸ್ಟ್ ಟೈಮ್ ದೊಡ್ಡ ಮಟ್ಟದ ಕೆಲಸ ಮಾಡಿದ್ದೀನಿ, ಜನ ಸೋಲ್ಸ್ಬಿಟ್ರು ಅಂತ ಹೇಳ್ಕೊಂಡು ಓಡಾಡ್ತವ್ರಲ್ಲ. ಸುಧಾಕರ್ ಅವರು ಯಾಕೆ ಬೇಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಏನು ಕರೋನಾ ಸಮಯದಲ್ಲಿ ಭ್ರಷ್ಟಾಚಾರ ಮಾಡಿದ್ರು. 45 ರೂಪಾಯಿ ಮಾಸ್ಕನ್ನು 450 ರೂಪಾಯಿಗೆ ಏನು ಪರ್ಚೇಸ್ ಮಾಡಿದ್ದಾರೆ. ಆ ಹೊರೆನೆಲ್ಲನೂ ಈಗ ಜನಸಾಮಾನ್ಯರ ಮೇಲೆ ಹಾಕಿದ್ದಾರೆ. ಗ್ಯಾಸ್ ಬೆಲೆ ರೇಟ್ ಆಗಿದೆ, 1,100 ರೂಪಾಯಿ ಆಗಿದೆ, 1,200.
ಪೆಟ್ರೋಲ್ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ, ದಿನಸಿ ವಸ್ತುಗಳು ದಿನಬಳಕೆ ವಸ್ತುಗಳು ಪ್ರೈಸ್ ರೈಸ್ ಆಗಿದೆ, ಯಾವುದೂ ಕಡಿಮೆ ಆಗಿಲ್ಲ. ಹೆಣ್ಮಕ್ಳು ಇದರಿಂದ ತುಂಬ ಸಫರ್ ಆಗ್ತಾ ಇದ್ದಾರೆ. ಮತ್ತು ಸುಧಾಕರ್ ಅವರು ಇಲ್ಲಿ ಸ್ಥಳೀಯವಾಗಿ ಏನು ಅಭಿವೃದ್ಧಿನೇ ಮಾಡಿಲ್ಲ. ಸುಮಾರು ಕೋಟಿ ಅನುದಾನ ತಂದಿದ್ರು ಅವ್ರ ಬೊಕ್ಕಸಕ್ಕೆ ತಗೊಂಡಿದ್ದಾರೆ ಹೊರತು ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ. ಇದರಿಂದ ಅವರು ಏನು ಪಕ್ಷ ಹಾರ್ಕೊಂಡು ಹೋಗಿ ನಿಂತಿದ್ದಾರೆ. ಅವರು ಲಾಸ್ಟ್ ಟೈಮ್ ಹೆಂಗೆ ಈ ಕ್ಷೇತ್ರದ ಜನತರ ಸೋಲಿಸಿದ್ದಾರೆ ಅದೇ ರೀತಿ ಈ ಸಾರಿನೂ ಸೋಲಿಸ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯರನ್ನು ಸಂಸದರಾಗಿ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸ್ತಾರೆ. ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ಹೆಣ್ಮಕ್ಳ ಶಪಥ. ನಿಮ್ಮ ಹೆಸರು ಮೇಡಮ್? ರಾಧಾ.